ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದು ನಿಗೂಢವಾದಂತಹ ಸುರಂಗ. ಈ ಸುರಂಗ ತಲುಪೋದೆಲ್ಲಿಗೆ? ಮೋದಿಜಿ ಅಧಿಕಾರಕ್ಕೆ ಬಂದ ನಂತರ ಈ ನಿಗೂಢ ಸುರಂಗ ನಿರ್ಮಾಣ ಆಗಿದ್ದಾದ್ರೂ ಯಾಕೆ? ಏನಿದೆ ಆ ಸುರಂಗದಲ್ಲಿ? ಮೋದಿಜಿ ಆ ಸುರಂಗದ ಮೂಲಕ ತಲುಪುವಂತಹ ಜಾಗ ಯಾವುದು? ಒಂದು ನಿಗೂಢ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಹಾಗೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಸಿನಿಮಾಗಳಲ್ಲಿ, ಕತೆಗಳಲ್ಲಿ ಅಥವಾ ಯಾವುದೋ ಹಳೆಯ ಕೋಟೆ ಕೊತ್ತಲಗಳಲ್ಲಿ ನಿಗೂಢ ಸುರಂಗಗಳ ಬಗ್ಗೆ ಕತೆಗಳನ್ನು ಕೇಳಿರ್ತೀರ. ಇಲ್ಲಿ ಯಾವುದೋ ಕೋಟೆಯಲ್ಲಿರೋ ಸುರಂಗ ಅದು ಯಾವುದೋ 16 ಕಿಲೋಮೀಟ್ರ್ ಕೋಟೆಗೆ ತಲುಪ್ತಿತ್ತಂತೆ ಅಂತೆಲ್ಲ ಹೇಳ್ತಾ ಇರೋದನ್ನು ಗಮನಿಸಿರ್ತೀರ. ಆದರೆ ಸುಮಾರು 12 ವರ್ಷಗಳ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿಯೂ ಒಂದು ವಿಶೇಷವಾದಂತಹ ಸುರಂಗವನ್ನು ನಿರ್ಮಿಸಲಾಗಿದೆ. ಈ ವಿಷಯ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಯಾಕೆ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರು ವಾಸವಿದ್ದಂತಹ ಬಂಗಲೆಯಲ್ಲೇ ವಾಸವಾಗಿಲ್ಲ? ಆ ಬಂಗಲೆಯನ್ನು ಈಗ ಯಾವುದಕ್ಕಾಗಿ ಉಪಯೋಗಿಸಲಾಗ್ತಿದೆ? ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ಮನೆಗೂ ರಾಬರ್ಟ್ ಮತ್ತು ವಿಶ್ವನಾಥ್ ಪ್ರತಾಪ್ ಸಿಂಗ್ರಿಗೂ ಏನು ಸಂಬಂಧ? ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವಂತಹ ಜಾಗವನ್ನು ಮೊದಲು 7 ರೇಸ್ ಕೋರ್ಸ್ ರೋಡ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಈಗ ಅದೇ ಪ್ರದೇಶವನ್ನು 7 ಲೋಕ ಕಲ್ಯಾಣ ಮಾರ್ಗ ಅಂತ ಕರೆಯಲಾಗ್ತಾ ಇದೆ. ಒಂದು ಸತ್ಯ ಏನು ಗೊತ್ತಾ? ನರೇಂದ್ರ ಮೋದಿ ಅವರೇ ಮೊದಲ ಪ್ರಧಾನಿ ಈ ನಿವಾಸದಲ್ಲಿ ಒಬ್ಬರೇ ವಾಸ ಮಾಡ್ತಾ ಇರೋದು. ಉಳಿದವರೆಲ್ಲರೂ ಕೂಡ ತಮ್ಮ ಫ್ಯಾಮಿಲಿ ಜೊತೆ ನಿವಾಸದಲ್ಲಿ ವಾಸವಾಗಿದ್ರು. ಆದರೆ ಮೋದಿ ಕುಟುಂಬದ ಯಾವ ಸದಸ್ಯರು ಕೂಡ ಅವರ ಜೊತೆ ಇಲ್ಲಿ ವಾಸವಾಗಿಲ್ಲ. ನೀವು ಕೆಲವು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಅವರನ್ನು ಭೇಟಿ ಮಾಡೋಕೆ ಆಗಾಗ ಬಂದಿದ್ದು. ಬಟ್ ಅದನ್ನು ಬಿಟ್ಟರೆ ಪರ್ಮನೆಂಟ್ ಆಗಿ ಅವರ ಜೊತೆ ತಾಯಿಯೂ ಕೂಡ ವಾಸ ಮಾಡ್ತಿರಲಿಲ್ಲ. ಈ ರೀತಿ ಮುಂಚೆ ಯಾವತ್ತೂ ಆಗಿರಲಿಲ್ಲ. ಕುಟುಂಬ ಸಮೇತರಾಗಿ ವಾಸಿಸುವಂತಹ ಪ್ರಧಾನಿಗಳನ್ನು ನಾವು ಹಿಂದೆಲ್ಲ ನೋಡ್ಕೊಂಡು ಬಂದಿದ್ವಿ. ಪ್ರಧಾನಮಂತ್ರಿಗಳು ವಾಸ ಮಾಡ್ತಿದ್ದಂತಹ ಜಾಗ 7 ರೇಸ್ ಕೋರ್ಸ್ ರೋಡ್, ಅಂದರೆ ಈಗಿನ ಲೋಕ ಕಲ್ಯಾಣ ಮಾರ್ಗ. ಒಟ್ಟು 12 ವ್ಯಾಪ್ತಿಯಷ್ಟಿದೆ. ಇದರಲ್ಲಿ 6 ಬಂಗಲೆಗಳಿದೆ. ಆ 6 ಬಂಗಲೆಗಳಿಗೂ ಅವುಗಳದ್ದೇ ಆದಂತಹ ನಂಬರ್ಗಳಿದೆ. 1, 3, 7, 9 ಹೀಗೆ. ಈ ಬಂಗಲೆಗಳಲ್ಲಿ ಎಲ್ಲರಿಗಿಂತ ಮುಂಚೆ ವಾಸಿಸೋಕೆ ಶುರು ಮಾಡಿದ್ದು ರಾಜೀವ್ ಗಾಂಧಿ ಅವರು. ಅವರಿಗೂ ಮೊದಲ PM-ಗಳು ಎಲ್ಲಿದ್ದರು ಹಾಗಾದರೆ? ಅಂದರೆ ಜವಾಹರ್ಲಾಲ್ ನೆಹರು ತ್ರಿಮೂರ್ತಿ ಭವನದಲ್ಲಿದ್ದರು. ಅದನ್ನು ಅನಂತರದಲ್ಲಿ ಮ್ಯೂಸಿಯಮನ್ನಾಗಿ ಪರಿವರ್ತಿಸಲಾಯಿತು. ಅವರ ನಂತರ ಬಂದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಅವರು 10 ಜನಪಥ್ನಲ್ಲಿ ವಾಸ ಮಾಡ್ತಾರೆ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣದ ನಂತರ ಅದರ ಒಂದು ಭಾಗವನ್ನು ಮ್ಯೂಸಿಯಂ ಅನ್ನಾಗಿ ಮಾಡಲಾಗುತ್ತೆ. ಅದರ ವಿಳಾಸ ಮೋತಿಲಾಲ್ ನೆಹರು ಮಾರ್ಗ ಅಂತ ಆಗುತ್ತೆ. ಮತ್ತು ಅದರ ಇನ್ನೊಂದು ಭಾಗವನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನಾಗಿ ಮಾಡಲಾಗಿದೆ. ಈಗ ಸೋನಿಯಾ ಗಾಂಧಿಯವರ ಮನೆ ಆಗಿರೋದು ಅದೇ ಜಾಗ. ಶಾಸ್ತ್ರಿಯವರ ನಂತರದಲ್ಲಿ ಬಂದಿದ್ದು ಇಂದಿರಾ ಗಾಂಧಿ ಅವರು. ಅವರ ಮನೆಯನ್ನು ಮ್ಯೂಸಿಯಂ ಅನ್ನಾಗಿ ಮಾಡಲಾಗಿದೆ. ಅವರ ನಂತರದಲ್ಲಿ ಬಂದವರು ರಾಜೀವ್ ಗಾಂಧಿ. ಇವರು 7 ರೇಸ್ ಕೋರ್ಸ್ ರೋಡ್ನಲ್ಲಿ ವಾಸ ಮಾಡ್ತಾ ಇದ್ರು. ನೀವು ಕೆಲವರು ಇವಾಗ ಕೇಳಬಹುದು, ಚೌಧರಿ ಚರಣ್ ಸಿಂಗ್ ಅವರು ಮತ್ತು ಮೊರಾರ್ಜಿ ದೇಸಾಯಿ ಅವ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ವಲ್ಲ ಅಂತ. ಆದರೆ ಅವರೆಲ್ಲರೂ ಕೂಡ ದೆಹಲಿ ವಾಸವನ್ನು ಅಷ್ಟು ಹೆಚ್ಚಾಗಿ ಮಾಡಿರಲಿಲ್ಲ. ಸೊ ಅವರ ಮನೆಗಳು ಮ್ಯೂಸಿಯಂಗಳಾಗಲಿಲ್ಲ. ರಾಜೀವ್ ಗಾಂಧಿಯ ನಂತರ PM ಆಗಿದ್ದು VP ಸಿಂಗು. VP ಸಿಂಗ್ ಕೂಡ ರೇಸ್ ಕೋರ್ಸ್ ರೋಡ್ನಲ್ಲೇ ವಾಸ ಮಾಡ್ತಾ ಇದ್ರು. ಅವರೇ ಮೇ 30ನೇ ತಾರೀಕು 1990ರಲ್ಲಿ ಒಂದು ಕಾನೂನನ್ನು ಜಾರಿ ಮಾಡ್ತಾರೆ. ಅದರಲ್ಲಿ ನಿರ್ಧಾರ ಮಾಡಲಾಯಿತು, ಆ 6 ಬಂಗಲೆಗಳ ಸಮೂಹ ಏನಿದೆ ಅದು ಪರ್ಮನೆಂಟಾಗಿ PM-ಗಳ ನಿವಾಸ ಆಗುತ್ತೆ ಮತ್ತು ಯಾರೇ ಪ್ರಧಾನಮಂತ್ರಿಗಳಾಗಲಿ ಅವರಲ್ಲಿಯೇ ವಾಸ ಮಾಡಬೇಕು ಅಂತ. ಅದಕ್ಕಾಗಿಯೇ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ.
ಆ ಬಂಗಲೆಯ ಒಳಗೆ ಎಕ್ಸಾಕ್ಟ್ ಆಗಿ ಏನೇನಿದೆ ಅಂತ ಯಾರೂ ಕೂಡ ಹೇಳೋದಿಲ್ಲ, ಯಾಕಂದರೆ ಅದು PM ಸೆಕ್ಯೂರಿಟಿ ವಿಷಯ. ಆದರೆ ಕೆಲವು ಮಾಹಿತಿಗಳಿದ್ದಾವೆ, ಅವುಗಳನ್ನು ಕೆಲವು ಪುಸ್ತಕಗಳ ಮೂಲಕ ಬಹಿರಂಗಪಡಿಸಿದ್ದಾರೆ. ಸಂಜಯ್ ಬಾರು ಅವರ ಪುಸ್ತಕ ಇದೆ ಒಂದು, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಜೊತೆಗೆ ವಿಜಯ್ ದ್ವಿವೇದಿ ಅವರ BJP ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ ಅಂತ ಪುಸ್ತಕವೂ ಇದೆ. ಈ ಎರಡೂ ಪುಸ್ತಕಗಳಲ್ಲಿ ಪ್ರಧಾನಮಂತ್ರಿಗಳ ಬಂಗಲೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಲಾಗಿದೆ. ಈ ಬಂಗಲೆಗಳನ್ನು ಡಿಸೈನ್ ಮಾಡಿದ್ದು ರಾಬರ್ಟ್ ಟಿ ರಸೆಲ್. ಈ ರಾಬರ್ಟ್ ಟಿ ರಸೆಲ್ ಯಾರಪ್ಪ ಅಂದರೆ ದೆಹಲಿಯನ್ನು ನಿರ್ಮಾಣ ಮಾಡಿದ ಆರ್ಕಿಟೆಕ್ಟ್ ಎಡ್ವಿನ್ ಲೂಟಿಯನ್ನ ಶಿಷ್ಯ. ಲೂಟಿಯನ್ಸ್ ಡೆಲ್ಲಿ ಅಂತ ನೀವು ಕೇಳಿರ್ತೀರ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಂಗಲೆಯ ವಿಷಯಕ್ಕೆ ಬರೋಣ. ಅಶೋಕ ಹೋಟೆಲ್ನಿಂದ PM ಬಂಗಲೆಗೆ ಹೋಗುವ ಒಂದು ಸಾಮಾನ್ಯವಾದ ರಸ್ತೆ ಇದೆ. ಕಾಮನ್ ರೋಡ್ ಅಂದು ಮಾತ್ರಕ್ಕೆ ನಾವು ನೀವು ಸಲೀಸಾಗಿ ಆ ರೋಡಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಅಲ್ಲಿ ಸ್ಪೆಷಲ್ ಜನರಿಗೆ ಮಾತ್ರ ಅವಕಾಶ. ಇನ್ನೊಂದು ವಿಶೇಷ ಏನಂದರೆ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಒಂದು ಸುರಂಗ ಕೂಡ ಇದೆ. ಆ ರಸ್ತೆಗೆ ಎಂಟ್ರಿ ಕೊಡ್ತಿದ್ದಂಗೆ ಮೊದಲಿಗೆ ಸಿಗೋದು ನಂಬರ್ 9 ಬಂಗಲೆ. ಅದರಲ್ಲಿ SPGಯ ಕಮಾಂಡೋಗಳಿರ್ತಾರೆ. ಇವರನ್ನು ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿಗಾಗಿ ಅಂತಲೇ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಏನಿದೆ ಅವ್ರ ನೇಮಕ ಮಾಡಿರೋದು. ಪ್ರಧಾನಮಂತ್ರಿ ನಿವಾಸಕ್ಕೆ ಬರುವಂತಹ ಪ್ರತಿಯೊಬ್ಬ ಅತಿಥಿಗಳ ಆತಿಥ್ಯವನ್ನು ನೋಡಿಕೊಳ್ಳೋದೇ ಇವರು. ನಂಬರ್ 9 ನಂತರ ಇರೋದು ನಂಬರ್ 7 ಬಂಗಲೆ. ನರೇಂದ್ರ ಮೋದಿ ಅವರು ಬೇರೆ ಬೇರೆ ನಾಯಕರು ಮತ್ತು ಆಫೀಸರ್ಸ್ಗಳನ್ನು ಭೇಟಿ ಮಾಡೋದು ಇದೇ ಜಾಗದಲ್ಲಿ. ಇದಾದ್ಮೇಲೆ ಬರೋದು ನಂಬರ್ 5 ಬಂಗಲೆ. ಇದೇ ಬಂಗಲೆಯಲ್ಲಿಯೇ ನರೇಂದ್ರ ಮೋದಿ ಅವರು ವಾಸ ಮಾಡ್ತಾ ಇರೋದು. ಆದರೆ ಇದಕ್ಕೂ ಮುಂಚಿನ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಅವರು ನಂಬರ್ 5 ಬಂಗಲೆಯಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಅವರು ನಂಬರ್ 3 ಬಂಗಲೆಯಲ್ಲಿ ವಾಸವಾಗಿದ್ದರು. ಈಗ ಆ ನಂಬರ್ 3 ಬಂಗಲೆಯನ್ನು ಗೆಸ್ಟ್ ಹೌಸನ್ನಾಗಿ ಮಾಡಲಾಗಿದೆ. ಮನಮೋಹನ್ ಸಿಂಗ್ ಅವರು PM ಆಗಿದ್ದಾಗ ನಂಬರ್ 5 ಬಂಗಲೆಯನ್ನು ಗೆಸ್ಟ್ ಹೌಸ್ ಆಗಿ ಮಾಡಲಾಗಿತ್ತು. ಮೋದಿ ಅವರು ಬಂದ ಮೇಲೆ ಅದನ್ನು ಬದಲಾಯಿಸ್ತಾರೆ. ನಂಬರ್ 5ರಲ್ಲಿ ವಾಸ ಮತ್ತು ನಂಬರ್ 7 ಬಂಗಲೆಯಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ. ಇವೆರಡರ ಮಧ್ಯೆ ಒಂದು ಗ್ಲಾಸ್ ಟ್ಯೂಬ್ ಮಾಡಲಾಗಿದೆ. ಅದರ ಮೂಲಕ ಮನೆಯಿಂದ ಆಫೀಸ್ಗೆ ತಲುಪ್ತಾರೆ ಮೋದಿ ಅವರು. ಇನ್ನು ಬಂಗಲೆ ನಂಬರ್ 1, ಇದರಲ್ಲಿ ಒಂದು ಹೆಲಿಪ್ಯಾಡ್ ಕೂಡ ಇದೆ. ಇಲ್ಲಿಂದಲೇ ಹೆಲಿಕಾಪ್ಟರ್ನಿಂದ ಸೀದಾ ಎಲ್ಲಿಗಾದರೂ ಪ್ರಯಾಣ ಬೆಳೆಸಬಹುದು ಅಥವಾ ದೆಹಲಿಯ ಏರ್ಪೋರ್ಟ್ಗೆ ಕೂಡ ಹೋಗಬಹುದು. ಇನ್ನು ಉಳಿದಿರೋದು ಬಂಗಲೆ ನಂಬರ್ 11. ಇದನ್ನು ಸುರಕ್ಷತೆಯ ದೃಷ್ಟಿಯಿಂದ ಪ್ರಧಾನಿಗಳ ಬಂಗಲೆಗಳ ಸಮೂಹದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಲ್ಲಿರುವಂತಹ ಈ ನಿಗೂಢವಾದ ಸುರಂಗದ ವಿಷಯಕ್ಕೆ ಬರೋಣ. ನೋಡಿ, ಇದನ್ನು ಮನಮೋಹನ್ ಸಿಂಗ್ ಅವರು PM ಆಗಿದ್ದಾಗ ನಿರ್ಮಿಸುವಂತಹ ನಿರ್ಧಾರ ಮಾಡಲಾಗುತ್ತೆ. ಇದಕ್ಕೆ ಕಾರಣ ಸೆಕ್ಯೂರಿಟಿ ರೀಸನ್, ಜೊತೆಗೆ ಟ್ರಾಫಿಕ್ನಿಂದ ಸಮಯ ಉಳಿತಾಯ ಮಾಡೋದಕ್ಕೆ, ಜೊತೆಗೆ ಇನ್ನೂ ಅನೇಕ ಕಾರಣಗಳು ಕೂಡ ಇದೆ. ನೋಡಿ, 2010ರಲ್ಲಿ ಈ ಸುರಂಗದ ಕೆಲಸ ಶುರುವಾಗುತ್ತೆ. ಬಟ್ 2014ರಲ್ಲಿ ಇದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ವಿಚಿತ್ರ ಏನಂದರೆ ಆ ಟೈಮ್ಗಾಗಲೇ ಮನಮೋಹನ್ ಸಿಂಗ್ ಅವರ ಅಧಿಕಾರ ಕೂಡ ಮುಗಿದು ಹೋಗ್ಬಿಟ್ಟಿತ್ತು. ಆಗ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದು ನರೇಂದ್ರ ಮೋದಿ ಅವರು. ಈಗ ಈ ಸುರಂಗವನ್ನು PM ಮೋದಿ ಅವರು ಬಳಸ್ತಾ ಇದ್ದಾರೆ. ಈ ಸುರಂಗ ಎಲ್ಲಿ ಹೋಗುತ್ತೆ ಹಾಗಾದರೆ? ಇದು ತುಂಬ ಇಂಟ್ರೆಸ್ಟಿಂಗು. ಈ ಸುರಂಗ ಮಾರ್ಗ ಪ್ರಧಾನಮಂತ್ರಿಗಳ ನಿವಾಸದಿಂದ ಸಫ್ಜಂಗ್ ಏರ್ಪೋರ್ಟ್ನವರೆಗೂ ಹೋಗುತ್ತೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಉದ್ದದ ಸುರಂಗ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಸುರಂಗವನ್ನು ಬಳಸಿ ಏರ್ಪೋರ್ಟ್ ತಲುಪ್ತಾರೆ ಅಂತ ಹೇಳಲಾಗುತ್ತೆ. ಇದು ಭಾರತದ ಪ್ರಧಾನಿ ಮೋದಿಜಿ ಮನೆಯಲ್ಲಿರುವಂತಹ ಸುರಂಗ ಮಾರ್ಗದ ವಿಶೇಷ. ವೀಕ್ಷಕರ, ಇದೆಲ್ಲ ಮಾಹಿತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.